ತಪ್ಪ ಅನ್ನೋ ಒಂದು ಚರ್ಚೆ ಈಗ ನಡೀತಾ ಇದ್ದಾವೆ. ಸ್ವತಃ ಜಮೀರ್ ಅವರು ಹೇಳಿಲ್ಲ ನಾವು ಹೋಗ್ತೀನಪ್ಪ JDSಗೆ ಅಲ್ಲಿ ಅಂತೇಳಿ. ಆದರೆ ನಡಿಕೆನ ಜನ ಆ ರೀತಿ ಮಾತಾಡಲಿಕ್ಕೆ ಊಹಿಸ್ತಾ ಇದ್ದಾರೆ, ಹಿಂಗಾಗಿತ್ತು ಹೋಗ್ಬೋದು ಇವರು ಅಂತೇಳಿ. ಆದರೆ ಈ JDSಗೆ ಹೋದ್ರೆ ನಿಜವಾಗಿ ಇವ್ರಿಗೆ ನಾಳೆ ಫ್ಯೂಚರ್ ಅದನ, SDP ಆಗಿ ಹೋದ್ರೆ ಇವ್ರಿಗೆ ಫ್ಯೂಚರ್ ಅದನ ಅಂತನ್ನೋದು ಅಷ್ಟ ಒಂದು ಎದ್ರು ಪ್ರಶ್ನೆ ಅಂತ. ಯಾಕಂದರೆ SDP ಆಗೂ ಅಂಥ ಮಾರ್ಕೆಟ್ ಇಲ್ಲ, JDSಗೂ ಇತ್ತಿಂಚಿದಾಗ ಕಡಿಮೆ ಆಗ್ತಾ ನಡೆದ. ಮತ್ತು ಇವ್ರನ್ನ ನಂಬಿ ಎಷ್ಟು ಮಟ್ಟಿಗೆ ಓಟ್ ಹಾಕ್ಬೋದು ಜನ ಅನ್ನೋದು ಸಹಿತ ಅಷ್ಟೇ ಪ್ರಶ್ನೆ ಅಲ್ಲದ. ಹೀಗಾಗಿ ಎಷ್ಟು ಮಟ್ಟ ಇವ್ರು ಹೋಗ್ಬೋದು ಅಲ್ಲಿ, ಯಾವಾಗ ಇವ್ರು ಗೆಲ್ತಾರೋ ಅಂತ ಅನಿಸ್ತದ ಆಗೇನೋ ಕೆಲವು ಮಂದಿ ಹೋಗ್ಬೋದು. ಈಗಲೂ ಹೋಗ್ತಾರಪ್ಪ ಈ ಕಾಂಗ್ರೆಸ್ ಬಿಟ್ಟು ಅನ್ನೋದು ಅಷ್ಟು ಸುಲಭವಾಗಿ ಹೇಳುವಂಥ ವಿಷಯ ಅಲ್ಲ. ಯಾಕಂದರೆ JDS ಇವತ್ತು ಪೂರ್ತಿಯಾಗಿ ಕೊಲಾಪ್ಸ್ ಆಗಿ ಕೂತದ, ಸಣ್ಣದಾಗಿ ಕೂತದ. 19 ಜನ ಇರಬೇಕಾದ ಸದಸ್ಯರು 19-18 ಅವರಲ್ಲಿ ಕೆಲವೊಂದು ಮಂದಿ ಬಿಟ್ಟು ಹೋಗುವಂಥ ಪ್ರಯತ್ನ ನಡೆಸಿದ್ದಾರೆ ಇನ್ನೂ. ಹೀಗಾಗಿ JDS ಇವ್ರಿಗೆ ಎಷ್ಟು ಮಟ್ಟಿಗೆ ಸೆಕ್ಯೂರಿಟಿ ಕೊಡಬಲ್ಲದು ಅನ್ನೋದಕ್ಕೆ JDS ನಾಯಕರು ಅದಕ್ಕೆ ಉತ್ತರ ಕೊಡಬೇಕು. ಜೊತೆಗೆ ಇವರು ಅಂದ್ರೆ ನಮ್ಮ ಮುಸ್ಲಿಮ್ ಏನು ಈ ಒಂದು ಹೋರಾಟ ಸಂಘ ಅದಲ್ಲ, ಇವರು ಇದ್ರ ಬಗ್ಗೆ ಡಿಸಿಷನ್ ತೊಗೊಳ್ಬೇಕಾಗಿದೆ. ಮತ್ತು ಕಾಂಗ್ರೆಸ್ ಸಹಿತ ಈ ಸಂದರ್ಭದಲ್ಲೇ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಯಾಕಂದ್ರೆ ಮುಖ್ಯ ನಮ್ಮ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಜೊತೆಗೆ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಅವರಿಂದಾಗೆ ಕಾಂಗ್ರೆಸ್ಸಿಗೂ ಒಂದು ಹೊಸ ಏನಪ್ಪ ಇಮೇಜ್ ಸಿಕ್ಕಂಗಾಗಿದೆ. ಜೊತೆಯಲ್ಲಿ ಇಲ್ಲಿವರೆಗೆ ಮಾತ್ರ ನಮ್ಮ ಮುಖ್ಯಮಂತ್ರಿಗಳು ಏನು ಮಾತಾಡಿಲ್ಲ. ಆದರೆ ಈಗೇನು ಹೇಳ್ಬೋದು, ಈಗಾಗಲೇ ಜಮೀರ್ ಅಹ್ಮದ್ ಕಾಲದ ಮಾತಾಡಿಸಿದ್ದಾರೆ ಅನ್ನೋ